पीठ आज गुरुवार 28 दिसंबर को माड़ीका डंडोरिया मादिगा मीसलाती संघर्ष समिति और बीदर के माड़ीगा संगठनों की ओर से बीदर के डॉक्टर चन्नबसवण्ण पट्टदेवरू रंग मंदिर में मडिग्रा स्वाभिमानी सम्मेलन आयोजित किया गया। इस सम्मेलन का उद्घाटन सामाजिक न्याय और अधिकारिता राज्य मंत्री भारत सरकार ए नारायण स्वामी ने किया, जबकि माड़ीगा डंडोरा संघर्ष समिति के प्रदेश कार्यकारी अध्यक्ष फर्नांडिस सिप्पलगांव ने की। मारुति बौद्धे राज्य आयोजन समन्वयक दलित संघर्ष समिति बेंगलुरु राजू कडियाल और देवेंद्रनाथ नाथ पूर्व अध्यक्ष धुमंतु विकास निगम बेंगलुरु के अलावा दूसरे अतिथि थे। केबी न्यूज के कैमरामैन कृष्णा का कवरेज। ಜೈಲಿಗೆ ಹೋಗಿದ್ದೀವಿ, ಲಾಠಿ ತಿಂದಿವಿ। ಉದಾಹರಣೆಗೆ ಹೇಳಬೇಕಂದ್ರೆ ನಾನು ಸೋಮಣ್ಣರೇ ಬೀದರ್ನಲ್ಲಿ 2012ರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಸುನೀಲ್ ಒಳ್ಳೆಪ್ಪರವರಿದ್ದು ಅವತ್ತು ನಾವು ಇಡೀ ರಾಜ್ಯದಂಥ ಮಾದಿಗರ ವತಿಯಿಂದ ಕಪ್ಪು ಬಾವುಟ ಪ್ರದರ್ಶನ ಇತ್ತು। ಏನಂದರೆ ಲಿಂಬವಳಿಯವರು ಹಾಗೆ ಸುನೀಲ್ ಒಳ್ಳೆಪ್ಪರವರು ನಾವು ಯಾವುದೇ ಕಾರಣಕ್ಕೆ ಸದಸ್ಯ ಆಯೋಗ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂದಾಗ ಬೀದರ್ ಜಿಲ್ಲೆ ಉಸ್ತುವಾರಿ ಇದ್ದರು, ಅವಾಗ ಬಂದಾಗ ನಾವು ಕಪ್ಪು ಬಾವುಟ ಹರಿದ್ವಿ। ಸುಮಾರು 28 ಜನ ರೌಡಿ ಶೀಟ್ ಮಾಡಿದ್ರೆ ಅದರಲ್ಲಿ 25 ಜನ ಮನೆಯಲ್ಲಿದ್ವಿ ನಾವು। ಇವತ್ತು ರೌಡಿ ಶೀಟ್ ನಮ್ಮ ಮೇಲೆ ಬಂದಿದೆ। ಹೇಳೋ ಅರ್ಥ ನಾವೆಲ್ಲರೂ ಹೋರಾಟ ಮಾಡ್ಕೊತಾ ಬಂದೀವಿ। ದಂಡೋರ ಇರ್ಬೋದು, MRHS ಇರ್ಬೋದು, ಆದಿಜಾಂಬ ಇರ್ಬೋದು, ಮಾತಂಗ್ ಶೇಖ್ ಇರ್ಬೋದು, ಎಲ್ಲರೂ ಪ್ರತಿ ಹಂತದಲ್ಲಿ ಅನೇಕ ಹೋರಾಟ ಮಾಡ್ಕೊತಾ ಬಂದೀವಿ। ನಮ್ಮೆಲ್ಲರ ಉದ್ದೇಶ ಒಂದೇ ಇತ್ತು, ಸದಾಶಿವ ಒಳ ಮೀಸಲು ಜಾರಿ ಆಗಬೇಕಂತ। ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಮೋದಿ ಗ್ಯಾರಂಟಿಯನ್ನ ಮೈಕ್ ಬಂದ್ರಿ ಮೈಕ್ ದೇಶದ ಕ್ಯಾಬಿನೆಟ್ ಸೆಕ್ರೆಟರಿಗಳ ಕಮಿಟಿಯನ್ನ ಮಾಡೋದ್ರ ಮುಖಾಂತರ ಸೋಷಿಯಲ್ ಜಸ್ಟಿಸ್ ಸೆಕ್ರೆಟರಿ ಅವರು ಅದರಲ್ಲಿ ಮೆಂಬರ್ ಆಗಿದ್ದಾರೆ। 5 ಜನ ಕಮಿಟಿಗಳನ್ನು ಘೋಷಣೆ ಆಗಿ ಅದು ಗೌರ್ಮೆಂಟ್ ಆರ್ಡರ್ ಆಗಿದೆ। ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಅಡ್ವೊಕೇಸಿಯಲ್ಲಿ ಏನು ಸಲಹೆ ಮಾರ್ಗದರ್ಶನ ಕೊಡಬೇಕು ಈ ದಿಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಈ ಕೇಸನ್ನು ತೀರ್ಮಾನ ಮಾಡಬೇಕಂತ ಪತ್ರವನ್ನು ಸಹ ಸುಪ್ರೀಂ ಕೋರ್ಟ್ಗೆ ರವಾನೆ ಮಾಡಿದ್ದಾರೆ। ಅವರೇನು ಮಾತು ಕೊಟ್ಟಂತೆ ಕೇಂದ್ರ ಸರ್ಕಾರ ಒಳ ಮೀಸಲಾತಿಯ ಪರವಾಗಿದೆ ಅನ್ನೋದನ್ನು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಸಾಲಿಸಿಟರ್ ಜನರಲನ್ನು ಸಹ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದು ದಾಖಲೆಗಳಾಗಿದೆ। ಈ 2 ತಿಂಗಳ ಮೊದಲನೇ ಅರುಣ್ ಬಿಷ್ಟ್ ಅವರ ಅಪೇಕ್ಷೆಯಂತೆ ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿತ್ತು। ಆ ಲಾರ್ಜರ್ ಬೆಂಚ್ ಮಸ್ಟ್ ಹಿಯರಿಂಗ್ ಮಾಡಿ ಜನವರಿ 17ನೇ ತಾರೀಕು ಆರ್ಗ್ಯುಮೆಂಟ್ ಪ್ರಾರಂಭ ಆಗ್ತದೆ। ಆರ್ಗ್ಯುಮೆಂಟು ಭಾಳ ದಿನ ತೆಗೆದುಕೊಳ್ಳೋದಿಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಗಿರೋದ್ರಿಂದ ಆದಷ್ಟು ಬೇಗ ಚರ್ಚೆಗಳಾಗಿ ನನಗೆ ವಿಶ್ವಾಸ ಇದೆ ಅರುಣ್ ಬಿಷ್ಟ್ ಅವರ ಜಡ್ಜ್ಮೆಂಟ್ನ ಕನ್ಕ್ಲೂಡ್ ಏನು ಮಾಡಿದ್ದಾರೆ। 7 ಬೆಂಚು ಸಹ ಈ ದೇಶದ ಅನೇಕ ಕಮಿಷನ್ ಆಯೋಗಗಳ ವರದಿಯ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಆಗ್ತದೆ। ಮೋದಿಯವರು ನಮ್ಮ ಪರವಾಗಿದ್ದಾರೆ, ಕೇಂದ್ರ ಸರ್ಕಾರ ನಮ್ಮ ಪರವಾಗಿದೆ, ಆದ್ದರಿಂದ ಫೆಬ್ರವರಿಯಲ್ಲಿ ಅದನ್ನು ನಿರೀಕ್ಷಣೆ ಮಾಡ್ತೇನೆ ಸರ್। ವಿರೋಧ ಪಕ್ಷದವರು ಎಲ್ಲ ಒಂದು ಕಡೆ ಇದೊಂದು ರಾಜಕೀಯ ಗಿಮಿಕ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಸರ್, ಅದಕ್ಕೆ ಹೇಳಿದ್ದೀನಿ ಸರ್। ಇದ್ದಾಗೆ ಹೇಗಿದು ಸಾಧ್ಯ ಆಯಿತು ಅನ್ನುವಂಥ ಮಾತು ಸರ್, ಇದು 1.5 ವರ್ಷದಿಂದ ಕರ್ನಾಟಕದ ಮಾದಿಗ ಸಮುದಾಯದವರು ನೋಂದಣಿ ಆದಂಥ ಒಂದು ಸಂಘಟನೆ ಬೇಕಂತ ಹೇಳಿದಾಗ ತೆಲಂಗಾಣದ ಮಂದಕೃಷ್ಣ ಮಾದಿಗರವರ ಅವರು ಅಪ್ಲಿಕೇಶನ್ನಲ್ಲಿ ವಕಾಲತ್ತಲ್ಲಿ ಕೇಸು ದಾಖಲಿಸಿ ಮುಕುಲ್ ರೋಡ್ಗೆ ಅವನು ಮಡಗಿದ್ದಾರೆ। ಅದು ನಾನು ನೀವು ತಿಚ್ಚಕ್ಕಾಗೋದಿಲ್ಲ, ಸುಪ್ರೀಂ ಕೋರ್ಟ್ಗಳಲ್ಲಿ ದಾಖಲೆಗಳಿದೆ, 7 ಬೆಂಚ್ ಲಾಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೂ ದಾಖಲೆಗಳಿದೆ। 7 ಬೆಂಚ್ ಆರ್ಗ್ಯುಮೆಂಟ್ ಪ್ರತಿ ಈಗ ಇತ್ತೀಚೆಗೆ ಎಲ್ಲ ಜಡ್ಜ್ಮೆಂಟ್ಗಳು ಎಲ್ಲ ಆರ್ಗ್ಯುಮೆಂಟ್ಗಳನ್ನು ರೆಕಾರ್ಡ್ ಆಗ್ತದೆ। ಬೇಕು ಅಂದರೆ ಎಲ್ಲ ಕೇಸ್ಗಳು ಡಾಕ್ಯುಮೆಂಟೇಷನ್ ಏನೇನು ಆರ್ಗ್ಯೂ ಅಂತ ಕಳಿಸ್ಕೊಡ್ತೀನಿ ಸರ್। ಯಾವ ಮುಖ್ಯಮಂತ್ರಿಗೆ ಬೇಕು ಅಂತ ಕಾಂಗ್ರೆಸ್ ಅವ್ರಿಗೆ ಯಾರಿಗೆ ಬೇಕೋ ಎಲ್ಲ ಕಳಿಸ್ಕೊಡ್ತೀನಿ, ಏನೇನು ಹೇಳಿದ್ರು ಏನು ಆರ್ಗ್ಯೂ ಆಯಿತು ಜಡ್ಜ್ ಹೇಳೋದನ್ನು ನಾನು ಕಳಿಸ್ಕೊಡ್ತೀನಿ। ಆ ದಾಖಲೆ ಆದಾದಮೇಲೆ ನಮ್ಮನ್ನು ನಂಬಿ ಸರ್।